ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ತುಂಬಾ ಜನರ ಒಂದು ಕನಸಾಗಿತ್ತು ಅಂದ್ರೆ ತಪ್ಪಾಗದು. ಹೌದು, ಡೆವಿಲ್ ಮೂವಿ ರಿಲೀಸ್ ಆಗಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ರು. ಈ ಅವಕಾಶ ಇವಾಗ ಬಂದಿದೆ. ಹೌದು, ಇದೇ 11ನೇ ತಾರೀಕು ಮೂವಿ ರಿಲೀಸ್ ಇದೆ. ಆದ್ರೆ ಇವಾಗ ವಿಡಿಯೋ ಮಾಡ್ತಾ ಇರೋ ಡೇಟ್ ಬಂದ್ಬಿಟ್ಟು ಈ 10ನೇ ತಾರೀಕು ನೈಟ್. ಬಿರಿಯಾನಿ ಎಲ್ಲರೂ ಕೂಡ ಬರಬೇಕು. ಇಲ್ಲಿ ತುಂಬಾನೇ ಸೆಲೆಬ್ರೇಷನ್ ನಡೀತಾ ಇದೆ. ಹೌದು, ವೀರಭದ್ರೇಶ್ವರ ಟ್ಯಾಕೀಸ್ ಅಲ್ಲಿ ಸೆಲೆಬ್ರೇಷನ್ ನೀವು ನೋಡ್ತಾ ಇರಬಹುದು. ಅದೆಷ್ಟು ಜನ ಸೇರಿದ್ದಾರೆ, ಎಷ್ಟು ಕ್ರೌಡ್ ಸೇರಿದೆ ಅಂತ. ಹೌದು, ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಜಗಳ ಅದೇನು ಆಗ್ಲಿಲ್ಲ. ತುಂಬಾ ಅದ್ದೂರಿಯಾಗಿ ನಡೆಸಿಕೊಟ್ರು ಅಂತಾನೆ ಹೇಳ್ಬೋದು ಡಿ ಬಾಸ್ ಅಭಿಮಾನಿಗಳು. ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಮೊಬೈಲ್ಗಳು ಒಂದು 3 ಮೊಬೈಲ್ ಏನೋ ಕಳೆದೋದ್ವು. ಅಲ್ಲಿರುವಾಗ 3 ಮೊಬೈಲ್ ಕಳೆದೋದ್ವು. ಓಕೆ, ಇನ್ನೊಂದು ಜಗಳ ಆಗ್ಲಿಲ್ಲ ಅಲ್ವಾ, ಅದೇ ಒಂದು ದೊಡ್ಡ ಖುಷಿ ಆಯ್ತು ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನ ಅಭಿಮಾನಿಗಳಿದ್ರು, ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಈ ಒಂದು ಫಂಕ್ಷನ್ ಅನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಯಾವ ತರ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಹೊರಗಡೆನೂ ತುಂಬಾ ಕ್ರೌಡ್ ಆಗಿದೆ, ರೋಡಲ್ಲಿ ಕೂಡ ತುಂಬಾನೇ ಕ್ರೌಡ್ ಆಗಿದೆ. ಮತ್ತೆ ಇದೇ 11ನೇ ತಾರೀಕು ಡಿ ಬಾಸ್ ಅವರಿಗೆ ಹಾಲಿನ ಅಭಿಷೇಕ ನಡೆಯುತ್ತೆ, ಹೂವಿನ ಅಭಿಷೇಕ ನಡೆಯುತ್ತೆ. ಮತ್ತೆ ಇನ್ನೊಂದು 2,000 ಜನಕ್ಕೆ ಬಿರಿಯಾನಿ ಊಟ ಸಿಗುತ್ತೆ. ಹೌದು ವೀಕ್ಷಕ, 2,000 ಜನಕ್ಕೆ ಬಿರಿಯಾನಿ ಊಟ ಕೂಡ ಇರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 11ನೇ ತಾರೀಕು, ಓಕೆನಾ. ಈ ಒಂದು ವಿಡಿಯೋ ಕೂಡ ಅವತ್ತೇ ಪಬ್ಲಿಕ್ ಆಗುತ್ತೆ 11ನೇ ತಾರೀಕು. ಓಕೆ, ತುಂಬಾನೇ ಕ್ರೌಡ್ ಇತ್ತು. ಇಲ್ಲಿ ಮಾತಾಡೋಕ್ಕೂ ಕೂಡ ಆಗೋದಿಲ್ಲ, ಯಾಕಂತಂದ್ರೆ ಅಷ್ಟು ಸಾಂಗ್ ಹಾಕಿದ್ರು, ಅಷ್ಟು ಜನ ಕುಣಿತಾ ಇದ್ರು. ಇಲ್ಲಿ ಲೈಟಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಫ್ಲೆಕ್ಸ್ ಕೂಡ ನೋಡಿದ್ರೆ ಸೈಕ್ ಆಗಿ ಹೋಗ್ತೀರಾ. ಯಾಕಂತಂದ್ರೆ ಇಲ್ಲಿ ವೀರಭದ್ರೇಶ್ವರ ಟ್ಯಾಕೀಸು ಪೂರ್ತಿಯಾಗಿ ಹೋಗಿದೆ, ಫ್ಲೆಕ್ಸ್ ಅಲ್ಲೇ ಮುಳುಗೋಗಿದೆ. ಏನು ನೀವು ನೋಡ್ಬೋದು, ಲೈಟಿಂಗ್ಸು ಫ್ಲೆಕ್ಸ್ ನೋಡ್ತಾ ಇದ್ರೆ ಜಾತ್ರೆ ಅಂತ ಅನ್ಬೋದು. ಏನೇಳಿ, ಡಿ ಬಾಸ್ ಜಾತ್ರೆ ಅಂತ ಅಂದ್ರೆ ತಪ್ಪಾಗಲ್ಲ, ಹಂಗಾಗಿದೆ ಫ್ರೆಂಡ್ಸ್ ಜಾತ್ರೆ. ಈ ಒಂದು ಕೆಲವೊಂದು ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಜಾತ್ರೆ, ಅಷ್ಟು ಜನ ಸೇರ್ತಾರೆ, ಹಂಗ್ ಸೇರ್ತಾರೆ ಜನ. ಈ ಒಂದು ತಾರ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಡೆವಿಲ್ ಮೂವಿದು ಒಂದು ಅಲ್ಲಿ ಇಮೇಜ್ ಕೂಡ ಇದೆ, ಡಿ ಬಾಸ್ ಅವರ ಇಮೇಜ್ ಕೂಡ ಇದೆ. ತುಂಬಾ ಜನ ಇಲ್ಲಿ ಫೋಟೋ ತಕ್ಕೊಂತಾ ಇದ್ದಾರೆ. ನಾನು ಇವಾಗ ರೀಸೆಂಟಾಗಿ ಒಂದು ಎಷ್ಟು ಗಂಟೆಗೆ ಬಂದೆ ಅಂದರೆ ನಾನು ಒಂದು 7 ಗಂಟೆಗೇನೋ ಅಲ್ಲಿ ಬಂದೆ. ಇಲ್ಲಿ ತುಂಬ ಜನ ಫೋಟೋ ತಕ್ಕಂತ ಇದ್ರು. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋದೆ. ತುಂಬ ಜನ ಆ್ಯಕ್ಟಿವ್ ಆಗಿ ತುಂಬ ಜನ ಬಂದರು. ನಂಗೆ ತುಂಬಾ ಖುಷಿ ಆಯಿತು. ತುಂಬ ಜನ ಬಂದುಬಿಟ್ಟು ವಿಡಿಯೋ ಕಮೆಂಟ್ ಎಲ್ಲ ಹಾಕಿದ್ರು. ಇನ್ನೊಂದು, ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ನೀವು ಹೊರಗೆಲ್ಲ ಇಲ್ಲಿ ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಡೈಮಂಡ್ ಲೈಟಿಂಗ್ಸ್ ಹಾಕಿದ್ದಾರೆ. ಫ್ಲೆಕ್ಸ್ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ. ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಹೇಳಿ? ಡಿ ಬಾಸ್ ಜಾತ್ರೆ ಅಂತ ಅನಿಸುತ್ತೆ ಅಲ್ವಾ? ನೋಡಿ, ಡೆವಿಲ್ ಮೂವಿ ಫ್ಲೆಕ್ಸ್ ಸೈಕ್ ಆಗಬೇಕು, ಹಂಗಿದೆ ಮಾತ್ರ ಫ್ಲೆಕ್ಸ್ಗಳೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಫ್ಲೆಕ್ಸ್ಗಳಿದೆ ಅಂತ. ಮತ್ತೆ ಇನ್ನೊಂದೇನಪ್ಪ ಅಂತ, ನನಗೆ ಬೈಕ್ ನಿಲ್ಸೋಕ್ಕೆ ಜಾಗ ಸಿಗಲಿಲ್ಲ. ಇಲ್ಲಿ ಅಷ್ಟು ಬೈಕ್ಗಳು ನಿಂತ್ಕೊಂಡಿದ್ವು. ನಾನು ಎಷ್ಟು ಸ್ವಲ್ಪ ದೂರ ಅಲ್ಲಿ ಕೆಳಗಡೆ ನಿಲ್ಲಿಸಿದ್ದೀನಿ ಬೈಕನ್ನು. ಅಲ್ಲೇ ಹೋಗ್ತಾ ಇದ್ದೀನಿ. ನನ್ನ ಬುಜ್ಜಿ ಇವಾಗ ಅಲ್ಲಿ ನಿಂತಿದ್ದಾಳೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಬುಜ್ಜಿ ಅಂತ. ನಾನಿವಾಗ ಬಂದೆ. ಇವಾಗ ನಾನು ಮನೆ ಕಡೆ ಹೋಗುವಂಥ ಸಮಯ ಬಂತು. ಅಮ್ಮ, ನನ್ನ ಹೆಸರು ತೆಗೆದುಕೊಡಿ. ಎಷ್ಟಿದೆ? 28 ರೂಪಾಯಿ ಕೊಡಿ. ಫೋನ್ ಪೇ ಮಾಡ್ತೀನಿ ನೋಡಿ. ಪರ್ಸ್ನಲಿ ನನಗೂ ಕೂಡ ತುಂಬ ನೋವಾಗುತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಸಂಗತಿಯಲ್ಲಿ, ಅಂದರೆ ಈ ಒಂದು ಡೆವಿಲ್ ಮೂವಿ ರಿಲೀಸ್ ಇದೆ ಅಲ್ವಾ 11ನೇ ತಾರೀಕು, ತುಂಬ ಖುಷಿಯಾದಂಥ ದಿನ ಅದು. ಅದೆಷ್ಟೋ ಅಭಿಮಾನಿಗಳಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಆ ಒಂದು ದಿನ. ನೀವು ನೋಡ್ತಾ ಇರ್ಬೋದು, 1 ವೀಕ್ ಹಿಂದೆನೇ ಎಷ್ಟು ಸಂಭ್ರಮ ಇತ್ತು ಗೊತ್ತಾ. ಅದೆಷ್ಟೋ ಜನ ಫ್ಲೆಕ್ಸ್ ಆಗ್ತಾಯಿದ್ರು, ಎಷ್ಟೋ ಜನ ಆ ಒಂದು ಟ್ಯಾಕೀಸ್ ಎದುರುಗಡೆ ಬಂದು ನಿಂತ್ಕೊತಾ ಇದ್ರು. ಆ ಒಂದೆಲ್ಲ ಫ್ಲೆಕ್ಸನ್ನು ನೋಡ್ತಾ ಇದ್ರು. ನಾವು ಫ್ಲೆಕ್ಸ್ ಆಗಬೇಕು ಅಂತಂದು ಜಾಗ ಎಲ್ಲ ಹುಡುಕ್ತಾ ಇದ್ರು ಅಲ್ವಾ. ಆ ಒಂದು ದಿನವನ್ನು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆದರೆ ಆ ಒಂದು ದಿನಕ್ಕೆ, ಅಂದರೆ ಇವಾಗ 11ನೇ ತಾರೀಕಿಗೆ ನಮ್ಮ ಡಿ ಬಾಸ್ ಅವರು ಇಲ್ಲ ಅನ್ನೋದೇ ಒಂದು ಬೇಜಾರಿದೆ. ಅದೆಷ್ಟೋ ಜನಕ್ಕೆ ಬೇಜಾರು ಕಾಡ್ತಾನೆ ಇದೆ, ಮನಸ್ಸಲ್ಲಿ ನೋವು ಇದೆ, ಆದರೆ ಮುಖದಲ್ಲಿ ನಗು ಇದೆ. ಯಾಕಂದರೆ ಮೂವಿ ರಿಲೀಸ್ ಆಗಿದೆ ಅಲ್ವಾ. ತುಂಬ ಖುಷಿಯಿಂದ ಆ ಮೂವಿಯನ್ನು ನೋಡಿ, ಪ್ರತಿಯೊಬ್ಬರು ಕೂಡ ಟ್ಯಾಕೀಸ್ಗೆ ಹೋಗಿ ಮೂವಿಯನ್ನು ನೋಡಿ. ತುಂಬ ಜನ ಸಪೋರ್ಟ್ ಮಾಡಿ ಟ್ಯಾಕೀಸ್ಗೆ ಹೋಗಿ ನೋಡಿ. ಯಾರು ಕೂಡ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಮೊಬೈಲಲ್ಲಿ ಯಾರು ಕೂಡ ಅಕಸ್ಮಾತ್ ಮೂವಿ ಏನಾದರೂ ಮೊಬೈಲಲ್ಲಿ ಬಂದರೂ ಕೂಡ ಆ ಒಂದು ಮೂವಿಯನ್ನು ಡಿಲೀಟ್ ಮಾಡಿ.
ಡಿಲೀಟ್ ಮಾಡಿಬಿಟ್ಟು ಟ್ಯಾಕೀಸ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ನಮ್ಮ ಒಂದು ಕನ್ನಡ ಮೂವಿಯನ್ನು ನಾವು ಬೆಳೆಸಬೇಕು. ಡೆವಿಲ್ ಮೂವಿ ಅಷ್ಟೇ ಅಲ್ಲ, ಪ್ರತಿಯೊಂದು ಯಾವೆಲ್ಲ ಮೂವಿಗಳು ಬರ್ತವೆ ಕನ್ನಡದಲ್ಲಿ ಆ ಎಲ್ಲ ಮೂವಿಯನ್ನು ನಾವು ಬೆಳೆಸಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಟಾಪಲ್ಲಿ ಇಡಬೇಕು ನಾವು ಅಲ್ವಾ. ಬೇರೆ ಒಂದು ಭಾಷೆಯ ಮೂವಿಗಳಿಗೆ ನಾವು ಜಾಸ್ತಿ ಒಲವನ್ನು ಕೊಡಬಾರ್ದು. ನಮ್ಮ ಕನ್ನಡ ಮೂವೀಸ್ಗೆ ಮಾತ್ರ ನಾವು ಭಾಳ ಹೆಸರು, ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಹೌದು, ನಂಗೆ ಈ ಥರ ರೈಡಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ನಾನಿವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಹೊಳೆ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಈ ಒಂದು ಸಿಗ್ನಲ್ ಅಂತಲ್ಲಿ ಬಂದೆ ನಾನಿವಾಗ. ಇನ್ನೂ ಅಲ್ಲಿ ಫಂಕ್ಷನ್ ನಡೀತಾ ಇದೆ, ಜೋರಾಗೆ ನಡೀತಾ ಇದೆ. ನಾನು ಮನೆಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಮನೆ ಕಡೆ ಬರ್ತಾ ಇದ್ದೀನಿ. ಅಲ್ಲಿ ಇನ್ನೂ ಸಾಂಗ್ ಹಾಕೊಂಡು ಕುಣಿತಾ ಇದ್ದಾರೆ. ನಾಳೆನೂ ಕೂಡ ಜಾತ್ರೆ ಅಂತಲೇ ಹೇಳ್ಬೋದು. ಇವತ್ತು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಮತ್ತು ಯಾರೆಲ್ಲ ಬಂದಿದ್ರಿ ಆ ಒಂದು ಫಂಕ್ಷನ್ಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಕಮೆಂಟ್